1993ರಿಂದ 98ರವರೆಗೆ ಬಿಜೆಪಿ ಅಧಿಕಾರದಲ್ಲಿತ್ತು. 27 ವರ್ಷಗಳ ನಂತರ ಬಿಜೆಪಿ ಈಗ ಅಧಿಕಾರದ ಗದ್ದುಗೆಗೆ ಇರ್ತಾ ಇದೆ. ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಗೆ ಬಿಜೆಪಿ ಇರ್ತಾ ಇದೆ. ಬಟ್ ಆಗ ಆಮ್ ಆದ್ಮಿ ಪಾರ್ಟಿಯವರು ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟಿಗಿನ ಸೋಲಾಗುತ್ತೆ ಅಂತ. ಹಿನ್ನಡೆ ಆಗ್ಬೋದು, ಒಂದು 35-40 ಸೀಟ್ವರೆಗೂ ಬರ್ತೀವಿ, 45ವರೆಗೆ ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ 62 ಸೀಟಿಂದ 30ಕ್ಕಿಂತ ಕಡಿಮೆ ಕುಸಿಯೋದಿದೆಯಲ್ಲ, ಅಂದ್ರೆ ಮೋರ್ ದೆನ್ ಸಿಟ್ಟಿಂಗ್ ಎಮ್ ಎಲ್ ಎ 30ಕ್ಕಿಂತ ಹೆಚ್ಚು ಜನ ಸೋಲ್ತಾ ಇದಾರಲ್ಲ, ಕ್ಷೇತ್ರಗಳು ಕಳ್ಕೋತಿದಾರಲ್ಲ, ಅದೇ ದೊಡ್ಡ ಹಿನ್ನಡೆ ಅವ್ರಿಗೆ. ಇನ್ನೊಂದ್ ಕಡೆ ಅತಿಶಿ ಸಿಎಂಎ ಅವ್ರ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರು ಕೂಡ ಈ ಮಟ್ಟಿಗೆ ಹಿನ್ನಡೆ ಆಗತ್ತೆ ಅಂತ ಅವರು ಕೂಡ ಭಾವಿಸಿರಲಿಲ್ಲ. ಈಗ ಅತಿಶಿಗೆ ಹಿನ್ನಡೆ ಇದಾಗ್ತಾ ಇದೆ. 27 ಅಧಿಕಾರಕ್ಕೆ ಬರ್ತಾ ಇದ್ರೆ ಬಿಜೆಪಿ. ಆಗ 3 ಜನ ಮುಖ್ಯಮಂತ್ರಿ ಆಗಿದ್ರು. ಬಿಜೆಪಿ 5 ವರ್ಷದಲ್ಲಿ 3 ಸಿಎಂ ಅನ್ನ ಕಂಡಿತ್ತು. ಸುಷ್ಮಾ ಸ್ವರಾಜ್ ಸಹ ಕೆಲವೇ ದಿನಗಳ ಕಾಲ ಅಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಸೊ ಅದಾದ್ಮೇಲೆ 98ರಿಂದ ಇಲ್ಲಿವರೆಗೆ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕಿಂತ ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಕಾರಣ ಆಗಿದೆ. ಸೊ ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಕಾಂಗ್ರೆಸ್ ಕಾರಣ ಆಗಿರ್ತಕ್ಕಂಥದ್ದು. ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ಇದೀಗ ದೆಹಲಿಯ ಬಿಜೆಪಿ ಸರ್ಕಾರ ನೋಡುವ ಸನ್ನಿವೇಶ ಮೋದಿಯವ್ರ ಕೈಲಿ ಸಾಧ್ಯ ಆಗಿರಲಿಲ್ಲ. 2015, 2020ರ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಪ್ರದರ್ಶನ ಕಂಡಿತ್ತು. ಈ ಬಾರಿಯ ಗೆಲುವು ಬಿಜೆಪಿಗೆ ದೊಡ್ಡ ಮಟ್ಟಿಗಿನ ಬೂಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಬಾರಿಯ ಗೆಲುವು ಬಿಜೆಪಿಗೆ ದೊಡ್ಡ ಮಟ್ಟಿಗಿನ ಶಕ್ತಿ ಅಂತ ಹೇಳ್ಬೋದು. ಯಾಕೆಂತಾರೆ ಬಿಜೆಪಿಗೆ ಸಾಧ್ಯನೇ ಆಗಿರಲಿಲ್ಲ 27 ವರ್ಷಗಳ ನಂತರ. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಎಸ್, ಬಿಜೆಪಿ ದೆಹಲಿ ಚುನಾವಣೆಯಲ್ಲಿ ಸ್ಟ್ರಾಟಜಿ ಮಾಡ್ತಾ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಿರೀಕ್ಷೆ ಸುಳ್ಳಾಯಿತು. ಮತ್ತೊಂದು ಕಡೆ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಯಿತು. ಇನ್ನೂ ಒಂದಷ್ಟು ಕ್ಷೇತ್ರಗಳನ್ನ ನಾನು ನಿಮಗೆ ಹೇಳ್ತೀನಿ. ಉದಾಹರಣೆಗೆ ಏನೀಗ ಬಿಜೆಪಿ ಕಡಿಮೆ ಮತಗಳ ಮುನ್ನಡೆ ಇರತಕ್ಕಂಥ ಕ್ಷೇತ್ರಗಳನ್ನ ತಗೊಂಡು ನಾವು ನೋಡೋದೇ ಆದರೆ 995 ಮತಗಳ ಮುನ್ನಡೆ ಇದೆ. ಇಲ್ಲಿ ಸಂಗಮ್ ವಿಹಾರಲ್ಲಿ ಬಿಜೆಪಿ ಅಭ್ಯರ್ಥಿ ಚಂದನ್ ಕುಮಾರ್ ಚೌಧರಿ 28,625 ಓಟು, ಆಮ್ ಆದ್ಮಿ ಪಾರ್ಟಿ 27,630, 995 ಓಟಲ್ಲಿ ಬಿಜೆಪಿ ಮುನ್ನಡೆ. ಕಾಂಗ್ರೆಸ್ ಹರ್ಷದ್ ಚೌಧರಿ 8,940 ಓಟ್ ತಗೊಂಡಿದ್ದಾರೆ. ಈ ಕ್ಷೇತ್ರವನ್ನ ಸಂಗಮ್ ವಿಹಾರನ್ನ ಆಮ್ ಆದ್ಮಿ ಪಾರ್ಟಿ ಕಳ್ಕೊಳ್ಳೋಕೆ ಕಾರಣ ಕಾಂಗ್ರೆಸ್. ಇನ್ನು ಸೀಂಪುರಿ ಅನ್ನೋ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ 1,826 ಓಟಲ್ಲಿ ಮುನ್ನಡೆ ಇದ್ದಾರೆ. ರಿಂಕು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ವೀರ್ ಸಿಂಗ್ ದಿಂಗ್ಮಾನು ಅವರು ಹಿನ್ನಡೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿ 1,754 ಓಟನ್ನು ಪಡೆದಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ ಎದ್ರೆ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಭಯಕ್ಕೆ ಶುರುವಾದ್ರು. ಇನ್ನೊಂದು ಕ್ಷೇತ್ರ ಗೋಕಲ್ಪುರ್ ಅನ್ನೋ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಪ್ರವೀಣ್ ನಿಮೇಶ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, 1,060 ಓಟು. ಆಮ್ ಆದ್ಮಿ ಪಾರ್ಟಿ ಹಿನ್ನಡೆ. ಆದರೆ ಕಾಂಗ್ರೆಸ್ ಪಡೆದಂತ ಓಟ್ ಎಷ್ಟು ಗೊತ್ತಾ? 2,500. ಬಿಜೆಪಿ ಅಭ್ಯರ್ಥಿ ಮುಂದೆ ಇರೋದು ಬರೀ 1,000 ಓಟಲ್ಲಿ, ಕಾಂಗ್ರೆಸ್ ಪಡೆದಿದ್ದು 2,500. 3 ಕ್ಷೇತ್ರದ ಅಲ್ಲಿ ಹೆಚ್ಚು ಕಮ್ಮಿ ಬಿಜೆಪಿ ಮುನ್ನಡೆಗೆ ಕಾರಣ ಆಗ್ತಾರೆ ಒಂದಷ್ಟು ಕಡೆ.